ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇವರು ಬಿಗ್ ಬಾಸ್ ಸೀಸನ್ 10ನ ಕಂಟೆಸ್ಟೆಂಟ್ಸ್ ಆಗಿದ್ದರು. ಸೊ ಬಿಗ್ ಬಾಸ್ ಸೀಸನ್ 10ನಲ್ಲಿ ನಾವು ಇಶಾನಿ ಅವ್ರನ್ನ ನೋಡಿದ್ವಿ. ಸೊ ಇಶಾನಿ ಅವರು ಬಿಗ್ ಬಾಸ್ಗಿಂತ ಮುಂಚೆ ಅಷ್ಟೊಂದು ನೇಮ್ ಫೇಮ್ನ ಹೊಂದಿರಲಿಲ್ಲ. ಬಟ್ ಬಿಗ್ ಬಾಸ್ಗೆ ಬಂದ ಆದಮೇಲೆ ರ್ಯಾಪರ್ ಅಂತಾಗಿ ಮತ್ತು ಅವರ ಒಂದು ಕ್ಯಾರೆಕ್ಟರಿಂದ ತುಂಬಾ ಹೆಸರನ್ನ ಅವರು ತೊಗೊಂಡ್ರು. ಅದರೊಳಗೂ ಮೇನ್ಲಿ ಗೊಜ್ಜಪ್ಪ ಆ ಒಂದು ಸಾಂಗ್ ಅವ್ರು ಏನು ಅವಾಗ ಹಾಡಿದ್ರು. ಸೊ ಅದರಿಂದ ಅವ್ರಿಗೆ ಇನ್ನು ಜಾಸ್ತಿನೇ ನೇಮ್ ಬಂತು ಅಂತ ಹೇಳ್ಬೋದು. ಸೊ ಇಶಾನಿ ಅವರ ಬ್ರದರ್ ಅವರ ಮದುವೆ ಇದೆ. ಸೊ ಅದಕ್ಕೋಸ್ಕರ ಅವರು ಕೂಡ ಅಷ್ಟೇ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ಎಲ್ಲರನ್ನೂ ಇನ್ವೈಟ್ ಮಾಡಿದರು. ಸೊ ಅಲ್ಲಿ ಯಾರೆಲ್ಲ ಬಂದಿದ್ರು ಏನು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಬಿಗ್ ಬಾಸ್ ಸೀಸನ್ ಒಳಗಡೆ ಇಶಾನಿ ಅವರು ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡಿದ್ರು ಅಂತ ನಾವು ನೋಡಿದ್ವಿ. ಸೊ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಇಶಾನಿ ಅವ್ರಿಗೆ ಸಂಗೀತ ಅವ್ರ ಜೊತೆಗೆ ಅಷ್ಟೊಂದು ವೈಬ್ ಮ್ಯಾಚ್ ಆಗ್ತಿರಲಿಲ್ಲ, ಅಷ್ಟೊಂದು ಏನೋ ಅವರು ಮಾತಾಡಿಸ್ತಿರ್ಲಿಲ್ಲ. ಬಟ್ ಹೊರಗಡೆ ಬಂದಾದಮೇಲೆ ಅವ್ರು ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ಆದರು. ಈವನ್ ಬಿಗ್ ಬಾಸ್ ಒಳಗೆ ಕೂಡ ಅಷ್ಟೇ. ಮತ್ತು ಏನು ಹಳೆ ಕಂಟೆಸ್ಟೆಂಟ್ಸ್ ಎಲ್ಲ ಹೋಗಿ ರಿಯೂನಿಯನ್ ಆಯಿತು. ಸೊ ಆ ಟೈಮಲ್ಲಿ ಕೂಡ ಅಷ್ಟೇ ಇಶಾನಿ ಅವರು ಸಂಗೀತ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ದರು. ಸೊ ಸಂಗೀತ ಅವರು ಕೂಡ ಅಷ್ಟೇ ನಿನ್ನೆ ಇಶಾನಿಯವರ ಬ್ರದರ್ ಮ್ಯಾರೇಜ್ಗೆ ಹೋಗಿದ್ದರು. ಹಾಗೆ ನೀತು ಅವರು, ಸೊ ನೀತು ಅವ್ರ ಜೊತೆಗೆ ಇಶಾನಿಯವರು ಸ್ವಲ್ಪ ಪರವಾಗಿರಲಿಲ್ಲ, ಚೆನ್ನಾಗಿ ಒಂದು ವೈಬ್ನ ಮ್ಯಾಚ್ ಆಗ್ತಿತ್ತು ಅವ್ರಿಗೆ. ಆಮೇಲೆ ಪವಿ ಪಪ್ಪ ಅವರು ಕೂಡ ಅಷ್ಟೇ. ಸೊ ಅವರು ವಿನಯ್ ಅವರಾಗಿರಲಿ ಅಥವಾ ಇಶಾನಿ ಅವರಾಗಿರಲಿ, ಅವರೆಲ್ಲರೂ ಒಂದು ಟೀಮ್ ಆಗಿದ್ದರಿಂದ ಸೊ ಒಳ್ಳೆ ಒಂದು ಫ್ರೆಂಡ್ಸ್ ಥರ ಇದ್ದರು ಅವರು. ಸೊ ಅದು ಹೊರಗಡೆ ಕೂಡ ಹಾಗೆ ಕ್ಯಾರಿ ಆಗ್ತಾ ಇದೆ. ಸೊ ಇಲ್ಲಿ ಮೇನ್ಲಿ ನಾವು ನೋಡೋದಾದರೆ ಇಶಾನಿ ಅವರ ಬ್ರದರ್ ಮ್ಯಾರೇಜ್ಗೆ ಸಂಗೀತ ಅವರು, ಇಶಾನಿ ಅವರು, ನೀತು ಅವರು ಮತ್ತು ಪವಿ ಪಪ್ಪ ಅವರು ಇವರು ಇಷ್ಟು ಜನನೂ ಕಾಣಿಸ್ಕೊತಾರೆ. ಸೊ ಮದುವೆಯಲ್ಲಿ ಡ್ಯಾನ್ಸ್ ಎಲ್ಲ ನಡೆಯುತ್ತೆ. ಸೊ ಆ ಡ್ಯಾನ್ಸಲ್ಲಿ ತುಂಬ ಚೆನ್ನಾಗಿ 4 ಜನ ಹುಡುಗಿರು ಡ್ಯಾನ್ಸ್ ಮಾಡಿದ್ದಾರೆ. ಸೊ ಆ ವಿಡಿಯೋಸ್ ಎಲ್ಲ ತುಂಬಾ ಇವಾಗ ವೈರಲ್ ಆಗ್ತಾ ಇದೆ. ಸೊ ಇದು ಒಂದು ಚಿಕ್ಕ ಅಪ್ಡೇಟ್ ವಿಡಿಯೋ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.